ಇನ್ನೊಂದು ಭಾರತ ವಿರೋಧಿ ನಿಲುವನ್ನ ತಾಳಿದ್ದಾರೆ. ಹುಳಿ ಹಿಂಡುವ ಕೆಲಸವನ್ನ ಮಾಡಿದ್ದಾರೆ. ಆಪಲ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಫೋನ್ ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಸಹಾಯಧನವನ್ನ ನೀಡಲಾಗುತ್ತೆ. ಈ ಡೊನಾಲ್ಡ್ ಟ್ರಂಪ್ ಅವರ ಈ ಆಕ್ಷೇಪಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಾವು ನಡೆಸ್ತೀವಿ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಇಲ್ಲಿ ತಿರುಗೇಟನ್ನ ಕೊಡುವಂತ ಕೆಲಸ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಭುದೇವ್. ದಿನ ಬೆಳಗಾದ್ರೆ ಒಂದಲ್ಲ ಒಂದು ವಿವಾದದಲ್ಲೇ ಮಿಂದೇಳುತ್ತಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಭಾರತ ವಿರೋಧಿ ನಿಲುವನ್ನ ತಾಳಿದ್ದಾರೆ. ಭಾರತ ಮತ್ತು ಆಪಲ್ ಸಂಸ್ಥೆಯ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡುವ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮಕ್ಕೆ ಕನಿಷ್ಠ 5 ಬಾರಿ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಂಡಿದ್ದ ಡೊನಾಲ್ಡ್ ಟ್ರಂಪ್ ಆಪಲ್ ತಯಾರಿಕಾ ಘಟಕವನ್ನ ಇಂಡಿಯಾದಲ್ಲಿ ಯಾಕೆ ವಿಸ್ತರಿಸ್ತಿದ್ದೀರಿ ಅಂತ ಆಕ್ಷೇಪ ಎತ್ತಿದ್ದಾರೆ. ಆಪಲ್ ಸಂಸ್ಥೆಯ ಸಿಇಒ ಟಿಮ್ ಕುಕ್ ನನ್ನ ಆತ್ಮೀಯ ಸ್ನೇಹಿತ, ಆದರೆ ಅವರು ಭಾರತದಲ್ಲಿ ತಮ್ಮ ಉದ್ಯಮವನ್ನ ವಿಸ್ತರಿಸೋದಕ್ಕೆ ನನ್ನ ಆಕ್ಷೇಪ ಇದೆ. ಭಾರತವು ತನ್ನನ್ನ ತಾನು ನೋಡಿಕೊಳ್ಳುವ ದೇಶವಾಗಿದೆ. ನೀವ್ಯಾಕೆ ಅಮೆರಿಕದಲ್ಲಿ ಘಟಕವನ್ನ ತೆರೆಯಬಾರದು ಅಂತ ಡೊನಾಲ್ಡ್ ಟ್ರಂಪ್ ತುಂಬಿದ ಸಭೆಯಲ್ಲಿ ಪ್ರಶ್ನಿಸಿದ್ದಾರೆ. ಆಪಲ್ ಸಂಸ್ಥೆಯು ಈಗಾಗಲೇ ಭಾರತದಲ್ಲಿ 3 ಘಟಕವನ್ನ ಹೊಂದಿದೆ. 2 ಚೆನ್ನೈನಲ್ಲಿ, ಮತ್ತೊಂದು ಬೆಂಗಳೂರು ಹೊರವಲಯದಲ್ಲಿ. ನೇರವಾಗಿ ಇಲ್ಲದಿದ್ರೂ 3 ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಆಪಲ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಭಾರತದಲ್ಲಿ ನಿಮಗೆ ಉದ್ಯಮ ನಡೆಸಲು ಕಷ್ಟ ಆಗಬಹುದು, ಯಾಕಂದ್ರೆ ಅವರ ಟಾರಿಫ್ ಇತರ ದೇಶಕ್ಕಿಂತ ಜಾಸ್ತಿ ಭಾರತದ ಮಾರುಕಟ್ಟೆಯನ್ನ ಗುರಿಯಾಗಿಸಿಕೊಂಡು, ಆದ್ರೆ ಎಲ್ಲಾ ಕಡೆಯೂ ಅಲ್ಲಿಂದಲೇ ರಫ್ತು ಮಾಡೋದಾದ್ರೆ ಅದು ಉತ್ತಮ ಬೆಳವಣಿಗೆಯಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಭಾರತ ಸರ್ಕಾರವು ದೇಶದಲ್ಲಿ ಉದ್ಯೋಗ ಸೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು 2020ರಲ್ಲಿ PLI ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಈ ಯೋಜನೆಯನ್ನ ಜಾರಿಗೆ ತಂದಿತ್ತು. ಈ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಫೋನ್ ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಸಹಾಯಧನವನ್ನ ನೀಡಲಾಗುತ್ತೆ. ಅಸಲಿಗೆ ಆಪಲ್ ಕಂಪನಿಯು ಈ ಯೋಜನೆಯಿಂದ ಹೆಚ್ಚು ಲಾಭವನ್ನ ಪಡೆದಿದೆ. ಮತ್ತೊಂದು ವಿಚಾರ, ಈ ಡೊನಾಲ್ಡ್ ಟ್ರಂಪ್ ಅವರ ಈ ಆಕ್ಷೇಪಕ್ಕೆ ತಲೆ ಕೆಡಿಸ್ಕೊಳ್ಳದೆ ಆಪಲ್ ಕಂಪನಿಯನ್ನ ನಾವು ನಡೆಸ್ತೀವಿ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಇಲ್ಲಿ ತಿರುಗೇಟನ್ನ ಕೊಡುವಂತ ಕೆಲಸವನ್ನ ಸದ್ಯ ಆಪಲ್ ಕಂಪನಿ ಮಾಡಿದೆ. ಈ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ಅಶ್ವವೇಗ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.